ವೆಲ್ಕಮ್ ಟು ಐಶ್ವರ್ಯ ಲಾಗ್ಸ್. ನಾನು ಇಲ್ಲಿ ಸಿಂಪಲ್ಲಾಗಿ ಆಲೂಗೆಡ್ಡೆ ಸಾಗು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಒಂದೇ ಥರ ಆಲೂಗೆಡ್ಡೆ ಪಲ್ಯ ತಿಂದು ಬೋರ್ ಆದಾಗ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಚಪಾತಿಗೆ, ಪೂರಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್. ಇಲ್ಲಿ ಫಸ್ಟು ನಾನು ಆಲೂಗೆಡ್ಡೆ ಸಾಗು ಮಾಡಲು ಒಂದು ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇಲ್ಲಿ ಮೀಡಿಯಮ್ ಸೈಜು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಕಲರ್ ಡಿಮ್ ಆಗೋ ಥರ ಸಾಫ್ಟಾಗಿ ರೋಸ್ಟ್ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀಟಾಗಿ ಈರುಳ್ಳಿ ಜೊತೆಗೆ ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡಾದ್ಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಇವು ಮೂರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಈರುಳ್ಳಿದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಸಾಫ್ಟ್ ಆಗಬೇಕು. ಲೈಟಾಗಿ ಕಲರ್ ಡಿಮ್ ಆಗೋ ತನಕ ನೀಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಜೊತೆಗೆ ಸ್ವಲ್ಪ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಬೇಕಾದರೂ ನೀವು ಮನೇಲೇ ದಪ್ಪಗೆ ಗೆಜ್ಜೆ ಬೇಕಾದರೆ ಸೇರಿಸ್ಕೋಬೋದು. ಈರುಳ್ಳಿನ ನೀಟಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಈರುಳ್ಳಿ ಕಲರ್ ಲೈಟಾಗಿ ಡಿಮ್ ಆಗಿಬಿಟ್ಟು ಮತ್ತು ಬ್ರೌನ್ ಕಲರ್ಗೆ ಬಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಕಲರ್ ಬಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲನೂ ನೀಟಾಗಿ ಯಾವುದೇ ಥರ ಸೀಸ್ದಂಗೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದ್ಬಿಡುತ್ತೆ ಈರುಳ್ಳಿ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಬಂದು 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ 2 ನಿಮಿಷ ನೀಟಾಗಿ ಸಾಫ್ಟಾಗಿ ಬೇಯಿಸ್ಬೇಕು. ಯಾಕಂದರೆ ಟೊಮೊಟೊ ಕೂಡ ಫುಲ್ಲು ನೀರು ಥರ ಆಗಬೇಕು. ಟೊಮೊಟೊ ನೀರು ಬಿಡ್ಕೋಬೇಕು, ಅಲ್ಲಿ ತನಕ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಓವರ್ ನೈಟ್ ನೆನೆಸಿಟ್ಟಂತಹ ಬಟಾಣಿನ ಬೇಯಿಸ್ಕೊಂಡು ಇಲ್ಲಿ ಹಾಕೋತಿದ್ದೀನಿ. ಯಾಕಂದರೆ ಹಸಿ ಬಟಾಣಿ ಇರಲಿಲ್ಲ, ಅದಕ್ಕೆ ನಾನು ಒಣ ಬಟಾಣಿನೇ ನೆನೆಸಿಟ್ಕೊಂಡು ಬೇಯಿಸ್ಕೊಂಡು ಹಾಕೋತಿದ್ದೀನಿ. ಬೇಕಾದರೆ ನೀವು ಹಸಿ ಬಟಾಣಿ ಇದ್ದರೂ ಬೇಕಾದರೂ ಸೇರಿಸ್ಕೋಬೋದು. ಇಲ್ಲಿ ನೋಡಿ, ನೀಟಾಗಿ ಟೊಮೊಟೊ ಜೊತೆನೇ ಬಟಾಣಿನ ಎಲ್ಲ ಮಸಾಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಾಡ್ಕೊಂಡಾದ್ಮೇಲೆ ಬಟಾಣಿನ ನೀಟಾಗಿ ಟೊಮೊಟೊ ಜೊತೆ ಒಂದು 2 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಇಲ್ಲಿ 2 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಅರಿಶಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲ ಕಡೆ ನೀಟಾಗಿ ಅರಿಶಿನ ಒಂದೇ ಸೈಡ್ ಬಿಡಬೇಡಿ, ಯಾಕಂದರೆ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದೇ ಸೈಡು ಅರಿಶಿನದ ಫ್ಲೇವರ್ ಇರುತ್ತೆ, ಅದಕ್ಕಾಗಿ ಅರಿಶಿನ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಮೀಡಿಯಮಾಗಿ ಸೇರಿಸ್ಕೊಳ್ಳಿ. ಉಪ್ಪನ್ನ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮಾಗಿ ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, 1-2 ನಿಮಿಷ ನೀಟಾಗಿ ನಾವು ಪಾತ್ರೆನ ಓಪನ್ ಪಾತ್ರೆಯಲ್ಲಿ ಮಾಡ್ತಿರೋದಲ್ವ, ಹಾಗಾಗಿ ಆ ಪಾತ್ರೆಗೆ ಯಾವುದು ಸರಿಯಾಗಿ ಪ್ಲೇಟು ಸಮವಾಗಿ ಹೊಂದ್ಕೊಳ್ಳುತ್ತೆ ಆ ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಲಿಕ್ವಿಡ್ನ. ಇಲ್ಲಿ ನೋಡಿ, ಕುಕ್ಕರ್ಗೆಲ್ಲ ಹಾಕೋಕೆ ಹೋಗ್ಬೇಡಿ. ಸಾಗುನ ಕುಕ್ಕರ್ಗೆ ಹಾಕಿದ್ರೆ ಟೇಸ್ಟ್ ಹೊಂಟೋಗುತ್ತೆ, ಅದಕ್ಕೆ ನಾನು ಓಪನ್ ಪಾತ್ರೆಯಲ್ಲೇ ಮಾಡ್ತಿರೋದು. ಅದಾದಮೇಲೆ ನೋಡಿ, 1-2 ನಿಮಿಷ ಆದಮೇಲೆ ಈ ಥರ ಆಗಿತ್ತು. ನೀಟಾಗಿ ಸಾಫ್ಟ್ ಆಗಬೇಕು. ಟೊಮೊಟೊ ಇನ್ನೂ ಕೂಡ ಸಾಫ್ಟ್ ಆಗಬೇಕಿತ್ತು, ನಾನು ಮೊದಲೇ ತೆಗೆದ್ಬಿಟ್ಟೆ. ಯಾಕಂದರೆ ಟೊಮೊಟೊ ಸಾಫ್ಟ್ ಆಗಬೇಕಿತ್ತು. ಆವಾಗಲೇ ಇದು ಬಟಾಣಿನ ಹಾಕ್ಬಿಟ್ರೆ ಟೊಮೊಟೊ ಸಾಫ್ಟ್ ಆಗೈತೆ ಅಂತ ನೋಡಿದರೆ ಟೊಮೊಟೊ ಸಾಫ್ಟ್ ಆಗಿರಲಿಲ್ಲ. ಅದಕ್ಕೆ ಇನ್ನೊಂದು 2 ನಿಮಿಷ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಫ್ಟಾಗಿ ಹಾಕ್ಬಿಟ್ಟಿದ್ದೆ ಟೊಮೊಟೊನ. ಈ ರೆಸಿಪಿನ ಬೇಗ ಒಂದು ಅರ್ಧ ಗಂಟೆ ಒಳಗಡೆನೇ ಮಾಡ್ಕೋಬೋದು. ಚಪಾತಿಗೆ, ಪೂರಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮಕ್ಳಿಗೆ ಟಿಫನ್ಗೆಲ್ಲ ಕೊಡೋಕ್ಕೆ, ಕಾನ್ವೆಂಟ್ಗೆ ಚೆನ್ನಾಗಿರುತ್ತೆ ಅಂತ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ, ಈ ಥರ ನೀಟಾಗಿ ಸಾಫ್ಟ್ ಆಗೋ ತನಕನೂ ಕೈ ಆಡ್ಕೋಬೇಕು, ಮತ್ತು ಸೋಟಲ್ಲೇ ಆಡ್ತಾ ಇರಬೇಕು ಕೈನ, ಯಾಕಂದರೆ ಮಧ್ಯದಲ್ಲಿ ಬಿಡಬೇಡಿ. ಆಮೇಲೆ ಹಿಡಿದ್ಬಿಟ್ರೆ ಕಷ್ಟ. ನೋಡಿ, ನೀಟಾಗಿ ಸಾಫ್ಟ್ ಆಗೋ ತನಕ ನೀಟಾಗಿ ಇಲ್ಲಿ ಟೊಮೊಟೊ ನೀರು ಬಿಡ್ಕೋಬೇಕು, ಅಲ್ಲಿ ತನಕ ಸಾಫ್ಟಾಗಿ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಥರ ನೀರನ್ನ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬೇಗ ಟೊಮೊಟೊ ನೀರು ಬಿಡಲಿ ಅಂತ. ಅದಾಗೆ ನೀರು ಬಿಡಬೇಕು. ಅದಾದಮೇಲೆ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಚಿಲ್ಲಿ ಪೌಡರ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕೊಂಡಾದ್ಮೇಲೆ 2-3 ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವು 2 ಸ್ವಲ್ಪ ರೋಸ್ಟಾಗಿ ಇಟ್ಕೊಂಡು ಎಲ್ಲ ಮಸಾಲೆಗಳು ಹೊಂದ್ಕೊಳಕ್ಕೆ ಬಿಟ್ಟು ಒಂದು ನಿಮಿಷ ಅಷ್ಟು ನೀಟಾಗಿ ನೋಡಿ. ಇಲ್ಲಿ ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು ಮೀಡಿಯಮಾಗಿ ನೀರನ್ನ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಇದಕ್ಕೆ ಸಾಕು ನೀರನ್ನ.
ಅದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಅದು ನನಗೆ ಗಟ್ಟಿ ಅನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ. ಅದಾದಮೇಲೆ ಒಂದು 4 ಆಲೂಗೆಡ್ಡೆನ ನಾನು ಮೊದಲೇ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಆ ಆಲೂಗೆಡ್ಡೆನ ಸೇರಿಸ್ಕೋಬೇಕು. ನೆಕ್ಸ್ಟು ಆ ಆಲೂಗೆಡ್ಡೆನ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ನಿಮಗೆ ಬೇಕಾದರೆ ಅಷ್ಟು ಉಪ್ಪು ಹಾಕಿರೋಷ್ಟು ಸಾಕಾಗಲಿಲ್ಲ ಅಂದರೆ ಇನ್ನೂ ಬೇಕಾದ್ರೆ ಉಪ್ಪನ್ನ ಸೇರಿಸ್ಕೋಬೋದು. ನೋಡಿ ಬೇಯಿಸಿಟ್ಕೊಂಡು ಚಾಕಲ್ಲಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಬೇಕಾದ್ರೆ ಕೈಲಿ ಸ್ಮ್ಯಾಚ್ ಮಾಡಿ ಬೇಕಾದರೂ ಹಾಕೋಬೋದು. ನಾನು ಚಾಕಲ್ಲಿ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಆ ಆಲೂಗೆಡ್ಡೆನ ಹಾಕಿ ನೋಡಿ ಹಿಂಗೆ ಒಂದು 5 ನಿಮಿಷ ಬೇಯಿಸಿದ್ರೆ ಆಲೂಗೆಡ್ಡೆ ಸಾಕು. ಪರ್ಫೆಕ್ಟ್ ಕಾಂಬಿನೇಷನ್ ಆಗಿ ಬರುತ್ತೆ, ಪರ್ಫೆಕ್ಟ್ ಆದ ಮೀಡಿಯಮಲ್ಲಿ ಬರುತ್ತೆ. ನೋಡಿ ಈ ಥರ ಬಂತು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಾನೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ.